ನಿಮಗೆ ಕಲಿಸಲಾದ ವಿಜ್ಞಾನದ ಇತಿಹಾಸ ಅಪೂರ್ಣವಾಗಿದ್ದರೆ ಒಬ್ಬ ವಿಜ್ಞಾನಿಯ ಬಗ್ಗೆ ಯೋಚಿಸಿದಾಗ ನಮಗೆ ಬಿಡಿ ಲ್ಯಾಬ್ ಕೋಟ್ಗಳು ಮೈಕ್ರೋಸ್ಕೋಪ್ಗಳು ಮತ್ತು ಸೂಪರ್ ಕಂಪ್ಯೂಟರ್ಗಳು ನೆನಪಾಗುತ್ತವೆ. ಆದರೆ ಸಾವಿರಾರು ವರ್ಷಗಳ ಹಿಂದೆಯೇ ಭಾರತ ಸಂಪೂರ್ಣವಾಗಿ ವಿಭಿನ್ನವಾದ ವಿಜ್ಞಾನಿಗಳನ್ನು ಸೃಷ್ಟಿಸಿತು. ಅವರು ನಮ್ಮ ಹೊರಗಿನ ಜಗತ್ತನ್ನು ಮಾತ್ರ ಅನ್ವೇಷಿಸಲಿಲ್ಲ, ನಮ್ಮೊಳಗಿನ ಬ್ರಹ್ಮಾಂಡವನ್ನು ಅನ್ವೇಷಿಸಿದರು. ಮಾನವನ ಮನಸ್ಸು, ಪ್ರಜ್ಞೆ, ದೇಹ, ಬ್ರಹ್ಮಾಂಡ ಮತ್ತು ಅಸ್ತಿತ್ವದ ಅತ್ಯಂತ ಆಳವಾದ ಪ್ರಶ್ನೆಗಳು. ಅವರೇ ಭಾರತದ ಆಧ್ಯಾತ್ಮಿಕ ವಿಜ್ಞಾನಿಗಳು, ಋಷಿಗಳು ಮತ್ತು ಸಂತರು. ಒಂದು ದೇಶ ವಿಜ್ಞಾನದಲ್ಲಿ ಎಷ್ಟು ಮುಂದುವರೆದಿದೆಯೆಂದು ಮಾತನಾಡುವಾಗ ನಾವು ಆ ದೇಶದ ಶ್ರೇಷ್ಠ ವಿಜ್ಞಾನಿಗಳನ್ನು ಪರಿಗಣಿಸುತ್ತೇವೆ. ಭೌತಶಾಸ್ತ್ರಕ್ಕೆ ಹೆಸರಾದ ಒಂದು ದೇಶ ಅದರ ಭೌತವಿಜ್ಞಾನಿಗಳಿಂದ ಗುರುತಿಸಲ್ಪಡುತ್ತದೆ. ವೈದ್ಯಕೀಯ ಕ್ಷೇತ್ರಕ್ಕೆ ಹೆಸರಾದ ಒಂದು ದೇಶ ಅದರ ವೈದ್ಯರು ಮತ್ತು ಸಂಶೋಧಕರಿಂದ ಗುರುತಿಸಲ್ಪಡುತ್ತದೆ. ಸ್ವಾಮಿ ವಿವೇಕಾನಂದರು ಹೇಳಿದರು, ಆಧ್ಯಾತ್ಮಿಕತೆ ಒಂದು ವಿಜ್ಞಾನ. ಭಾರತವನ್ನು ಅದರ ಆಧ್ಯಾತ್ಮಿಕ ವಿಜ್ಞಾನಿಗಳ ಆಧಾರದ ಮೇಲೆ ಅಳೆಯಬೇಕು. ಆ ಮಾನದಂಡದಿಂದ ನೋಡಿದರೆ ಇತಿಹಾಸದಲ್ಲಿ ಯಾವ ದೇಶವೂ ಭಾರತದ ಹತ್ತಿರ ಬರುವುದಿಲ್ಲ. ಈ ಮಹಾನ್ ಪರಂಪರೆಯ ಅಡಿಪಾಯದಲ್ಲಿ ನಿಂತವರು ಸಪ್ತಋಷಿಗಳು. ಗುರು ಶಿಷ್ಯ ಪರಂಪರೆಯ ಮೂಲಕ ಜ್ಞಾನವನ್ನು ಸಂರಕ್ಷಿಸಿದ 7 ಮಹಾನ್ ಋಷಿಗಳು. ವಾಲ್ಮೀಕಿ ನಮಗೆ ರಾಮಾಯಣವನ್ನು ನೀಡಿದರು. ವ್ಯಾಸರು ವೇದಗಳನ್ನು ವರ್ಗೀಕರಿಸಿ ನಮಗೆ ಮಹಾಭಾರತವನ್ನು ನೀಡಿದರು. ಆದರೆ ಇಷ್ಟು ಅಪಾರವಾದ ಜ್ಞಾನಭಂಡಾರ ಸಾವಿರಾರು ವರ್ಷಗಳ ಕಾಲ ಹೇಗೆ ಉಳಿದುಕೊಂಡಿತು? ಕಾಗದವಿಲ್ಲದೆ, ಮುದ್ರಣ ಯಂತ್ರಗಳಿಲ್ಲದೆ, ಕಂಪ್ಯೂಟರ್ಗಳಿಲ್ಲದೆ ಭಾರತ ಸೃಷ್ಟಿಸಿದ್ದು. ನಾವು ಹೀಗೆ ಕರೆಯಬಹುದಾದದ್ದನ್ನು ದಿ ಇಂಪಾಸಿಬಲ್, ಹಾರ್ಡ್ ಡ್ರೈವ್, ಪದಪಾಠ, ಕ್ರಮಪಾಕ ಮತ್ತು ಗಣಪಾಕದಂತಹ ಅತ್ಯಂತ ಸಂಕೀರ್ಣವಾದ ಮೌಖಿಕ ಪದ್ಧತಿಗಳ ಮೂಲಕ ವೇದಗಳನ್ನು ವಿಶೇಷವಾದ ಧ್ವನಿ ವಿನ್ಯಾಸಗಳಲ್ಲಿ ಸಂರಕ್ಷಿಸಲಾಯಿತು. ಒಂದು ಅಕ್ಷರ ಬದಲಾದರೂ ಆ ವಿನ್ಯಾಸವೇ ಮುರಿದು ಹೋಗಬಹುದು. ಇದು ಮಾನವರು ಸೃಷ್ಟಿಸಿದ ಒಂದು ಪ್ರಾಚೀನ ಎರ್ಚಿಕಿಂಗ್ ಸಿಸ್ಟಮ್. ಆ ಅನ್ವೇಷಣೆ ಮುಂದುವರಿಯಿತು. ಸುಶ್ರುತರು ಶಸ್ತ್ರಚಿಕಿತ್ಸೆಯಲ್ಲಿ ಪ್ರವರ್ತಕರಾದರು. ಆರ್ಯಭಟರು ಆಕಾಶವನ್ನು ಅಧ್ಯಯನ ಮಾಡಿದರು. ಪತಂಜಲಿಯವರು ಮನಸ್ಸನ್ನು ಜಯಿಸಲು ಒಂದು ವ್ಯವಸ್ಥಿತ ಮಾರ್ಗವನ್ನು ರೂಪಿಸಿದರು. ಶಂಕರರು, ರಾಮಾನುಜರು ಮತ್ತು ಮಧ್ವರು ವಾಸ್ತವವನ್ನು ಅರ್ಥಮಾಡಿಕೊಳ್ಳಲು ಅಸಾಧಾರಣವಾದ ತಾತ್ವಿಕ ಮಾದರಿಗಳನ್ನು ನಿರ್ಮಿಸಿದರು. ನಂತರ ಭಾರತದ ಸಂತರು ಈ ಆಳವಾದ ಸತ್ಯಗಳನ್ನು ಸಾಮಾನ್ಯ ಜನರ ಬಳಿಗೆ ತಂದರು. ಕಾವ್ಯದ ಮೂಲಕ, ಸಂಗೀತದ ಮೂಲಕ, ಭಕ್ತಿಯ ಮೂಲಕ, ಕೆಲಸದ ಮೂಲಕ, ಸೇವೆಯ ಮೂಲಕ, ಸಪ್ತಋಷಿಗಳಿಂದ ಭಕ್ತಿ ಸಂತರವರೆಗೆ ಇದು ಸತ್ಯದ ಅನ್ವೇಷಣೆಯಲ್ಲಿ ಸಾಗಿದ ಒಂದು ಮಹಾನ್ ನಾಗರಿಕತೆಯ ಪಯಣವಾಗಿತ್ತು. ಕೊನೆಗೆ ಆಧುನಿಕ ಯುಗಕ್ಕೆ ಪರಿಪೂರ್ಣ ಸೇತುವೆಯಾಗಿ ಬಂದವರು ಸ್ವಾಮಿ ವಿವೇಕಾನಂದರು. ಅವರು ಭಾರತದ ಪ್ರಾಚೀನ ಸಂದೇಶವನ್ನು ಆಧುನಿಕ ಜಗತ್ತಿಗೆ ಕೊಂಡೊಯ್ದರು. ಇಂದು ಮಾನವನು ಪರಮಾಣುವನ್ನು ವಿಭಜಿಸಬಲ್ಲನು, ಬಾಹ್ಯಾಕಾಶವನ್ನು ಅನ್ವೇಷಿಸಬಲ್ಲನು, ಕೃತಕ ಬುದ್ಧಿಮತ್ತೆಯನ್ನು ನಿರ್ಮಿಸಬಲ್ಲನು. ಆದರೆ ನಮ್ಮ ಸ್ವಂತ ಮನಸ್ಸನ್ನು ಜಯಿಸಲು ನಾವು ಕಲಿತಿದ್ದೇವೆಯೇ? ಭಾರತದ ಆಧ್ಯಾತ್ಮಿಕ ವಿಜ್ಞಾನಿಗಳ ಬಳಿಯೇ ಆ ಸಮೀಕರಣದಲ್ಲಿ ಕಾಣೆಯಾಗಿರುವ ಇನ್ನೊಂದು ಅರ್ಧ ಇದೆ. ಪೂರ್ಣ ಎಪಿಸೋಡ್ ಅನ್ನು ನಾಳೆ ರಾತ್ರಿ ಕ್ಷೇತ್ರನಂ ಚಾನೆಲ್ನಲ್ಲಿ ನೋಡಿ. ಮಹಾನ್ ಋಷಿಗಳು ಮತ್ತು ಸಂತರಿಗೆ ಪ್ರಣಾಮಗಳು.